ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾರ್ತ್ ಕೊರಿಯಾದಲ್ಲೊಬ್ಬ ಇದ್ದಾನೆ, ನೀವು ನೋಡಿರ್ತೀರಾ, ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್. ಅಲ್ಲಿನ ಜನ ಈತನ ಹೇರ್ ಸ್ಟೈಲ್ ಕೂಡ ಕಾಪಿ ಮಾಡೋ ಹಾಗಿಲ್ಲ, ಮಗಳ ಹೆಸರನ್ನು ಕೂಡ ಬೇರೆಯವರು ಇಡೋ ಹಾಗಿಲ್ಲ. ಹಿಂಗಿರ್ಬೇಕಾದ್ರೆ ಆತನನ್ನು ಪ್ರಶ್ನೆ ಮಾಡಿದರೆ ಮುಗೀತು ಅಂತಲೇ ಕತೆ. ಈಗಿನ ಸಿದ್ದರಾಮಯ್ಯವರ ಸರ್ಕಾರಕ್ಕೂ ಆ ಕಿಮ್ ಜಾಂಗ್ ಉನ್ ಇದಾನಲ್ವಾ, ಅವನ ಸರ್ಕಾರಕ್ಕೂ ಬಹಳ ವ್ಯತ್ಯಾಸ ಏನಿಲ್ಲ. ಅಲ್ಲಿ ಆತ ಸೇನೆಯನ್ನು ಬಿಟ್ಟು ಸಾಯಿಸ್ತಾ ಇದ್ದ, ಇಲ್ಲಿ ಚೇಲಗಳನ್ನು ಬಿಟ್ಟು ಅವರೇ ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ. ಕೊಡಗಿನ ವಿನಯ್ ಸೋಮಣ್ಣ ಅನ್ನೋ ಬಿಜೆಪಿ ಕಾರ್ಯಕರ್ತ, ಇನ್ನೂ ಕೇವಲ 38-39 ವರ್ಷ ವಯಸ್ಸು. ಸಿದ್ದರಾಮಯ್ಯನವರ ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡನ ಕಿರುಕುಳ ತಡೆಯೋಕ್ಕಾಗದೆ ಪ್ರಾಣ ಬಿಟ್ಟಿದ್ದಾನೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಯಾರಿಂದ ಈ ಪರಿಸ್ಥಿತಿ ಅನ್ನೋದನ್ನು ಕೂಡ ಬರ್ಕೊಳ್ತಾನೆ. ಒಮ್ಮೆ ಆ ಡೆತ್ ನೋಟನ್ನು ಓದಿ ನಂತರ ವಿಷಯಕ್ಕೆ ಬರ್ತೀನಿ. ಎಲ್ಲರಿಗೂ ನನ್ನ ಕೊನೆಯ ನಮಸ್ತೆ. ನಾನು ವಿನಯ್ KS. 2 ತಿಂಗಳಿನಿಂದ ನನ್ನ ಮನಸ್ಸೇ ಹತೋಟಿಗೆ ಬರ್ತಾ ಇಲ್ಲ. ಯಾರೋ ಒಬ್ಬರು ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ ವಾಟ್ಸಪ್ ಮೆಸೇಜ್ಗೆ ಅಡ್ಮಿನ್ ಆದ ನನ್ನ ಅಡ್ಮಿನ್ ಮಾಡಿದ್ದು 5 ದಿನಗಳ ಹಿಂದೆ ಹೊಣೆ ಮಾಡಿ ರಾಜಕೀಯ ಪ್ರೇರಿತ FIR ಹಾಕಿ ಸಮಾಜಕ್ಕೆ ನಮ್ಮನ್ನು ಕಿಡಿಗೇಡಿಗಳು ಅಂತ ಪರಿಚಯಿಸಿ ರಾಜಕೀಯ ದ್ವೇಷಕ್ಕೆ ನಮ್ಮ ಜೀವನದ ಜೊತೆ ಆಟ ಆಡಿದ ತನೀರ್ ಮಹೀನಾ ಅವರು ನನ್ನ ಸಾವಿಗೆ ನೇರ ಹೊಣೆ. ನಮ್ಮ ಮೇಲೆ FIR ಹಾಕಿ ಕಿಡಿಗೇಡಿಗಳು ಅಂತ ಇಡೀ ಕೊಡಗಿಗೆ ವೈರಲ್ ಮಾಡಿದ್ದು ಕೂಡ ಇವನೇ. ಅದು ಕೂಡ ನಮ್ಮ ಫೋಟೋ ಹಾಕಿ, ನಮ್ಮ ಫೋಟೋವನ್ನು ನಮ್ಮ ಪರ್ಮಿಷನ್ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಉಪಯೋಗಿಸ್ತಾರೆ, ಅದು ಕೂಡ ಆರೋಪ ಸಾಬೀತಾಗದೆ ಅದನ್ನು ನೋಡಿದ ನಮ್ಮ ಮನೆಯವರು ಹಾಗೂ ಸಂಬಂಧಿಕರಿಗೆ ಹೇಗೆ ಅನಿಸಿರ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. FIR ಆದ ದಿನದಿಂದ ಜಾಮೀನು ಸಿಗುವ ತನಕ ನಾನು ನನ್ನ ಅಮ್ಮನ ಜೊತೆನೇ ಮಾತಾಡಿಲ್ಲ. ಈ ತನೀರ ಮಹೀನನ ಕಾರಣಕ್ಕಾಗಿ ಜೀವ ಕಳ್ಕೊಳ್ತಿರುವ ವ್ಯಕ್ತಿ ನಾನು ಮೊದಲಿಗನಲ್ಲ. ಅವರನ್ನೇ ಕೇಳಿ. ಅವರ ಮಡದಿ ಆಸ್ಪತ್ರೆಗೆ ಸೇರಿದ ದಿನವೇ ಇನ್ನೊಂದು ಆತ್ಮಹತ್ಯೆ ನಡೆಯಿತು. ಆ ಆತ್ಮಹತ್ಯೆಗೂ ಮಹೀನಾ ಹಾಗೂ ಅವರ ಮಡದಿಗೆ ಏನು ಸಂಬಂಧ ಅಂತ ಆ ಆತ್ಮಹತ್ಯೆಯ ತನಿಖೆ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಆ ಆತ್ಮಹತ್ಯೆಯ ತನಿಖೆ ನಡೆಸಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಆ ಗ್ರೂಪ್ನಲ್ಲಿ ಇರುವ ಯಾರನ್ನು ಬೇಕಾದರೂ ಕೇಳಿ, ನನ್ನ ಒಂದು ಮೆಸೇಜ್ ಕೂಡ ಯಾರ ತೇಜೋವಧೆ ಮಾಡುವ ಹಾಗೆ ಇರಲಿಲ್ಲ. ನಾವು ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕಾಗಿ ಕೆಲವು ರಾಜಕೀಯ ವಿರೋಧಿಗಳು ಷಡ್ಯಂತರ ಮಾಡಿ ನನ್ನ ಮೇಲೆ FIR ಹಾಕಿದ್ರು. ನಂತರ ಜಾಮೀನು ಸಿಕ್ಕಿದ ನಂತರ ಕೂಡ ನನ್ನ ಕಸಿನ್ ಹಾಗೂ ಸ್ನೇಹಿತರಿಗೆ ಕಾಲ್ ಮಾಡಿ ಅವರ ಮನೆಗೆ ಪೊಲೀಸ್ ಹೋಗಿ ನನ್ನ ಅರೆಸ್ಟ್ ಮಾಡಲಿಕ್ಕೆ ಹುಡುಕಾಟ ನಡೆಸಿದ್ರು ಮಡಿಕೇರಿಯ ಪೊಲೀಸ್ನವರು. ಶುಕ್ರವಾರ ಜಾಮೀನು ಸಿಕ್ಕಿದ್ರು ಕೂಡ ಶನಿವಾರ ನನ್ನ ಸ್ನೇಹಿತನ ಮನೆಗೆ ಹೋಗಿ ನನ್ನ ಬಗ್ಗೆ ವಿಚಾರಿಸುವ ಅವಶ್ಯಕತೆ ಏನಿತ್ತು? ಇದೆಲ್ಲ ವಿರಾಜಪೇಟೆಯ MLA ಆದ ಪೊನ್ನಣ್ಣನ ಆದೇಶ ಅಂತ ಸ್ವಂತ ಮಡಿಕೇರಿಯ ಒಬ್ಬ ಪೊಲೀಸ್ ಪೇದೆ ಹೇಳಿದರು. ನಂತರ ನನ್ನ ಸ್ನೇಹಿತನಿಗೆ MLA ಪೊನ್ನಣ್ಣ ಕಾಲ್ ಮಾಡಿ ವಿನಯ್ ಅನ್ನೋ ಒಬ್ಬ ಕಾಲ್ ಮಾಡಿದ್ದ, ನನಗೆ ಹಾಗೂ ಕೊಡವ ಹಾಗೂ ಗೌಡ ಕಾನ್ಫ್ಲಿಕ್ಟ್ ಬಗ್ಗೆ ನನ್ನ ಜೊತೆ ಮಾತಾಡಿದ್ದು ಅಂತ ಸುಳ್ಳು ಆರೋಪ ಮಾಡಿದ್ದಾರೆ. ನಾನು ಕಾಲ್ ಮಾಡಿದ್ದೆ ಆದಲ್ಲಿ ಕಾಲ್ ರೆಕಾರ್ಡ್ ತೋರಿಸ್ಲಿ. ನಾನು ಮೆಸೇಜ್ ಮಾಡಿದ್ದು ನಿಜ, ಅದು ಕೂಡ ಯಾರೋ ಕಳಿಸಿದ ಆಕ್ಷೇಪಾರ್ಹ ವಾಯ್ಸ್ ಮೆಸೇಜ್ ಅವರಿಗೆ ಕಳಿಸಿ ಅವರಿಗೆ ವಿಷಯ ತಿಳಿಸಿದ್ದು, ಅದರ ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ದೇನೆ. ಆದರೆ ಅದರ ಬಗ್ಗೆ FIR ಮಾಡದೆ ಯಾರೋ ಹಾಕಿದ ಫೋಟೋಗೆ ನಮ್ಮ ಮೇಲೆ FIR ಹಾಕಿದ್ದು ಯಾವ ನ್ಯಾಯ? ನಾನು ಕುಶಾಲನಗರದ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಗ್ರೂಪ್ನಲ್ಲಿ ಕೇಳಿದ್ದಕ್ಕೆ ಮಡಿಕೇರಿಯ MLA ಮಂಥರಗೌಡ ನನಗೆ ಕಾಲ್ ಮಾಡಿ ಹಾಗೆಲ್ಲ ಗ್ರೂಪ್ನಲ್ಲಿ ಯಾಕೆ ಮೆಸೇಜ್ ಹಾಕ್ತೀಯ ಅಂತ ಅವರೇ ನನಗೆ ಗದರಿದ್ದಾರೆ. ಏನಿದ್ರು ನನಗೆ ಹೇಳು, ಗ್ರೂಪ್ನಲ್ಲಿ ಹಾಕಿದರೆ ಸರಿ ಇರಲ್ಲ ಅಂತ ನನಗೆ ಹೇಳಿದ್ದಾರೆ. ಪೂರಕ ಸಾಕ್ಷಿ ವಾಟ್ಸಪ್ ಕಾಲ್ ರಿಜಿಸ್ಟರ್ ಸ್ಕ್ರೀನ್ಶಾಟ್ ಕಳಿಸಿದ್ದೇನೆ. ಅದರಲ್ಲಿ ನೀವೇ ನೋಡಿ ನಾನು ಅವರಿಗೆ ಕಾಲ್ ಮಾಡಿದ್ದ ಅಥವಾ ಅವರು ನನಗೆ ಕಾಲ್ ಮಾಡಿದ್ದ ಅಂತ. ಬೇಕಾದರೆ ಅವರ ವಾಟ್ಸಪ್ ಕಾಲ್ ಚೆಕ್ ಮಾಡಿ. ನನ್ನ ವಾಟ್ಸಪ್ ಕಾಲ್ ರಿಜಿಸ್ಟರಲ್ಲಿ ಕೂಡ ಇದೆ. ಅದಲ್ಲದೆ ಹರೀಶ್ ಪೂವಯ್ಯ ಇವನು ಮಾರ್ಚ್ 11ಕ್ಕೆ ಪೆರ್ಮೆರ ಕೊಡವ ಹಾಗೂ ನಂಗ ಕೊಡವ ಮಕ್ಕ ಗ್ರೂಪ್ನಲ್ಲಿ ಪುನಃ ನಮ್ಮ ಫೋಟೋ ಹಾಕಿ ಕಿಡಿಗೇಡಿಗಳು ಅಂತ ನಮ್ಮ ತೇಜೋವಧೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ತನೀರ್ ಮಹೀನಾ. ಅವನು ಬರೆದ ಆರ್ಟಿಕಲ್ನ ಕೆಲವು ರಾಜಕೀಯ ಪ್ರೇರಿತ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ನಮ್ಮ ತೇಜೋವಧೆ ಮಾಡ್ತಾ ಇದ್ದಾರೆ. ಅದು ಕೂಡ ಜಾಮೀನು ಆಗಿ FIR ಮೇಲೆಯೇ. ಮಾನ್ಯ ಹೈಕೋರ್ಟಿಂದ ತಡೆ ಬಂದ ಮೇಲೆ ಕೂಡ ಇವರು ನಮ್ಮನ್ನು ಕಿಡಿಗೇಡಿಗಳು ಅಂತ ಕರೆಯೋದು ಎಷ್ಟು ಸರಿ? ಕೆಲವು ಮೂಲಗಳಿಂದ ತಿಳಿದ ವಿಷಯ ಏನಂದರೆ ನಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವ ಹುನ್ನಾರ ಕೂಡ ನಡೆದಿದೆ.
ಇವರಿಗೆಲ್ಲ ಸರಿಯಾದ ಶಿಕ್ಷೆ ಆಗಬೇಕು. ಆಗಲೇ ನನ್ನ ಸಾವಿಗೆ ನ್ಯಾಯ ದೊರಕುವುದು. ಕರ್ನಾಟಕ ಬಿಜೆಪಿ ಕುಟುಂಬಕ್ಕೆ ಹಾಗೂ ಕಾರ್ಯಕರ್ತರಲ್ಲಿ ನನ್ನ ಒಂದು ಬೇಡಿಕೆ. ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರು ನನ್ನ ಕುಟುಂಬಕ್ಕೆ ನಿಮ್ಮ ಕೈಲಾದಷ್ಟು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಪ್ರತಿಯೊಬ್ಬರು 1 ರೂಪಾಯಿ ಕೊಟ್ಟರು ಅದು ನನ್ನ ಮಡದಿಯ ಹಾಗೂ ಮಗಳ ಭವಿಷ್ಯಕ್ಕೆ ಸಹಾಯ ಆಗತ್ತೆ. ಸಹಾಯ ಮಾಡಿ ನನ್ನ ತಾಯಿ, ಮಡದಿ, ಮಗಳು ಹಾಗೂ ನಮ್ಮ ಕುಟುಂಬಕ್ಕೆ ನನ್ನ ಸಾವಿನ ಸಮಯದಲ್ಲಿ ಟಾರ್ಚರ್ ಕೊಡದೆ ಎಲ್ಲ ಕಾರ್ಯ ಸುಸೂತ್ರವಾಗಿ ನಡೆಯಲು ಸಹಾಯ ಮಾಡಿ. ಇದು ನನ್ನ ಕಳಕಳಿಯ ವಿನಂತಿ. ಯಾರು ಕೂಡ ನನ್ನ ಸಾವಿಗೆ ರಜೆ ಹಾಕಿ ದೂರದಿಂದ ಬರುವ ಅವಶ್ಯಕತೆ ಇಲ್ಲ. ನೀವೆಲ್ಲಿದ್ದೀರೋ ಅಲ್ಲಿಂದಲೇ ನಮ್ಮ ಕುಟುಂಬಕ್ಕೆ ಆಶೀರ್ವದಿಸಿ. ಚಲನ್ ಅಣ್ಣ, ವಿಷ್ಣು ಅಣ್ಣ ಹಾಗೂ ಸಚಿನ್ ಅಣ್ಣ ನನ್ನ ಮನೆಯವರೊಂದಿಗೆ ನಿಂತು ಎಲ್ಲ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸ್ಕೊಡಿ. ನನ್ನ ಮೇಲೆ FIR ಹಾಕಿದಾಗ ನನ್ನ ಬೆಂಬಲಕ್ಕೆ ನಿಂತಹ ಪ್ರತಾಪ್ ಸಿಂಹ, KG ಬೋಪಯ್ಯ, ಅಪ್ಪಚ್ಚು ರಂಜನ್, MP ಚಲನ್, ಸಚಿನ್, ರಾಕೇಶ್ ದೇವಯ್ಯ, ಅಡ್ವೊಕೇಟ್ ನಿಶಾಂತ್, ಅಡ್ವೊಕೇಟ್ ಮೋಹನ್ ಎಲ್ಲರಿಗೂ ಅನಂತ ಧನ್ಯವಾದಗಳು. ನನ್ನ ಸಾವು ಮುಂದೆ ಆಗುವ ರಾಜಕೀಯ ಪ್ರೇರಿತ FIRಗೆ ಒಂದು ಪಾಠ ಆಗಬೇಕು ಹಾಗೂ ಪೊಲೀಸ್ನವರು ಸ್ವಲ್ಪ ವಿಚಾರ ಮಾಡಿ FIR ಹಾಕಬೇಕು. ಯಾರೋ ಒಬ್ರು ದೂರು ದಾಖಲಿಸಿದ್ರು ಅಂತ ಸುಮ್ಮನೆ FIR ಹಾಕೋದು ಎಷ್ಟು ಸರಿ? ಈ ಮೆಸೇಜನ್ನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಇದರಿಂದಾಗಿ ಅಮಾಯಕರ ಮೇಲೆ ರಾಜಕೀಯ ಪ್ರೇರಿತ FIR ಹಾಕೋದು ಕೊನೆಗೊಳ್ಳಲಿ. ನಾನು ನಮ್ಮ ಮನೆಯವರಿಗೆ ಏನೂ ಬರೀತಾ ಇಲ್ಲ, ಯಾಕಂದರೆ ನನಗೆ ಅವರಿಗೆ ಏನು ಹೇಳುವುದೊಂದು ತಿಳಿತಿಲ್ಲ. ಎಲ್ಲರೂ ಯೋಚಿಸಬಹುದು, ಘಟನೆಯಾಗಿ ಇಷ್ಟು ದಿನ ಆದ ಮೇಲೆ ಇವನಿಗೆ ಏನಾಯಿತು ಅಂತ. ನಾನು ಒಮ್ಮೆ ನನ್ನ ಮನೆಗೆ ಹೋಗಿ ಬರೋದನ್ನು ಕಾಯ್ತಾ ಇದ್ದೆ. ನನ್ನ ಮನೆಗೆ ಹೋಗಿ ಎಲ್ಲ ಕುಟುಂಬದವರ ಜೊತೆ ಕಳೆದ ಒಳ್ಳೆಯ ಸಮಯದ ನೆನಪಿನಲ್ಲಿ ನಾನು ವಿದಾಯ ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಹೋಗ್ತಾ ಇದ್ದೀನಿ. ಇಂತಿ ನಿಮ್ಮ ವಿನಯ್ KS. ಈಗ ಇಡೀ ಸ್ಟೋರಿ ಒಂದು ಲೆವೆಲ್ಗೆ ಅರ್ಥ ಆಗಿರಬಹುದು. ವಿನಯ್ KS ಒಬ್ಬ ಸಾಮಾನ್ಯ ಬಿಜೆಪಿಯ ಕಾರ್ಯಕರ್ತ. ಬಿಜೆಪಿ ಕಾರ್ಯಕರ್ತ ಅನ್ನೋದಕ್ಕಿಂತ ಒಬ್ಬ ಸಾಮಾನ್ಯ ವ್ಯಕ್ತಿ. ಮೂಲತಃ ಕೊಡಗಿನವನು. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ವಿನಯ್ಗೆ ತನ್ನೂರು, ಜಿಲ್ಲೆ ಅಂದರೆ ಎಲ್ಲರಂತೆ ಪ್ರೀತಿ. ಬೆಂಗಳೂರಿನಲ್ಲಿದ್ದರೂ ಕೂಡ ಊರಿನ ಕುಂದು ಕೊರತೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ಒಂದು ವಾಟ್ಸಪ್ ಗ್ರೂಪನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ರು. ಕೊಡಗಿನ ಸಮಸ್ಯೆಗಳು ಹಾಗೂ ಸಲಹೆ ಸೂಚನೆಗಳು ಅಂತ. ನಿಜವಾಗ್ಲೂ ಎಂಥ ಅದ್ಭುತ ಯೋಚನೆ ನೋಡಿ. ನಾನಿರೋದು ಬೆಂಗಳೂರಿನಲ್ಲಿ, ತನಗ್ಯಾಕೆ ಬೇಕು ಊರಿನ ಉಸಾಬರಿ ಅಂತ ಅಂದ್ಕೊಳ್ದೆ ಊರಿನ ಸಮಸ್ಯೆ ಹಾಗೂ ಅದಕ್ಕೆ ಪರಿಹಾರಕ್ಕೆ ಅಂತ ಗ್ರೂಪ್ ಮಾಡ್ಕೊಂಡಿದ್ರು. ಆ ಗ್ರೂಪ್ನಲ್ಲಿ ಯಾರೋ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಲೋ ಯಾವುದೋ ಶೌಚಾಲಯ ಮಾಡಿಲ್ಲ ಅಂತಲೋ ಪೋಸ್ಟ್ ಹಾಕಿರ್ತಾರೆ. ಅದಕ್ಕೆ 5 ದಿನದ ಹಿಂದೆ ಗ್ರೂಪ್ ಅಡ್ಮಿನ್ ಆದ ವಿನಯ್ನನ್ನು ಸೇರಿಸಿ FIR ಮಾಡಿಸಲಾಗಿತ್ತು. ತನ್ನೀರ್ ಮಹಿನಾ ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತನಿಂದ ದೂರು ದಾಖಲಾಗಿತ್ತು. ನಂತರ ಪ್ರತಾಪ್ ಸಿಂಹ, KG ಬೋಪಯ್ಯ, ಅಪ್ಪಚ್ಚು ರಂಜನ್, MP ಚಲನ್, ಸಚಿನ್, ರಾಕೇಶ್ ದೇವಯ್ಯ, ಅಡ್ವೊಕೇಟ್ ನಿಶಾಂತ್, ಅಡ್ವೊಕೇಟ್ ಮೋಹನ್ ಎಲ್ಲರೂ ಸಹಾಯಕ್ಕೆ ನಿಂತರು. ಜಾಮೀನು ಕೂಡ ಕೊಡಿಸಿದ್ರು. ಅಷ್ಟಾದ್ಮೇಲೂ ಕೂಡ ವಿನಯ್ ಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು. ನಿರಂತರವಾಗಿ ಬೆದರಿಕೆ ಹಾಕ್ತಾ ಇದ್ರು. ಆತನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟದಾಗಿ ಪೋಸ್ಟ್ಗಳನ್ನು ಹಾಕೋಕೆ ಶುರು ಮಾಡ್ಕೊಂಡಿದ್ರು. ವಿನಯ್ಗೆ ಅದನ್ನು ತಡ್ಕೊಳ್ಳುವಷ್ಟು ಶಕ್ತಿ ಇರಲಿಲ್ಲ. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗ್ತಾರೆ. ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮದು ದುರ್ಯೋಧನ ಅಥವಾ ಕಿಮ್ ಜಾಂಗ್ ಉನ್ ಆಡಳಿತಕ್ಕಿಂತ ಕೆಟ್ಟೋಯ್ತಾ? ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ಶಾಸಕರ ವಿರುದ್ಧ ಮಾತಾಡಿದರೆ, ಅದು ಕೂಡ ಅವರು ಕೆಲಸ ಮಾಡಿಲ್ಲ ಅನ್ನೋದನ್ನು ಹೇಳಿದರೆ ಕೇಸ್ ಹಾಕಿಸಿ ಹಿಂಸೆ ಕೊಟ್ಟು ಹೀಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡ್ತೀರಾ? ಇದೇ ನಿಮ್ಮ ಸರ್ಕಾರ ಇದ್ದಾಗಲೇ ಅಲ್ವೇ DYSP ಗಣಪತಿ ಅನ್ನೋ ಅಧಿಕಾರಿ ಮಾಧ್ಯಮದ ಮುಂದೆ ಬಂದರೂ ಜೀವ ಬೆದರಿಕೆ ಇದೆ ಅಂತ ಹೇಳಿಕೊಂಡು ಕೊನೆಗೆ ನಿಗೂಢವಾಗಿ ಸಾವನ್ನಪ್ಪಿದ್ದು. ಈಗ ವಿನಯ್ ಕತೆ ಹೀಗಾಗಿದೆ. ಇನ್ನು ಎಷ್ಟು ಜನರ ರಕ್ತ ಹೀರಿ ನಿಮ್ಮವರು ಮೆರಿಬೇಕು ಅನ್ಕೊಂಡಿದ್ದಾರೆ ಹೇಳ್ಬಿಡಿ. ನಿಮ್ಮ ಅಧಿಕಾರದ ದುರ್ಬಳಕೆ ಹೇಗಿದೆ ನೋಡಿ. ಪೊಲೀಸ್ ವಾಹನಕ್ಕೆ ಬೆಂಕಿ ಇಟ್ಟು ಗಲಭೆ ಮಾಡಿದವರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟು ಕೇಸ್ ವಾಪಸ್ ಪಡ್ಕೊಳ್ತೀರಾ? ಅದೇ ಒಬ್ಬ ಹಿಂದೂ ಕಾರ್ಯಕರ್ತ ನಿಮ್ಮ ಶಾಸಕ ಕೆಲಸ ಮಾಡಿಲ್ಲ ಅಂದ್ರೆ ಸಾಕು, ಈ ತರಹದ ಹಿಂಸೆ ಕೊಟ್ಟು ಸಾಯಿಸ್ಬಿಡ್ತೀರಾ. ನಿಮ್ಮ ಭಾಗ್ಯಗಳಲ್ಲಿ ಉಚಿತ ಕೇಸು ಅಥವಾ ಸಾವು ಅನ್ನೋದೇನಾದ್ರೂ ಭಾಗ್ಯಗಳಿದಾವ? ಹಾಗಾದ್ರೆ ವಿನಯ್ ನೇರವಾಗಿ ತಮ್ಮ ಸಾವಿಗೆ ಯಾರು ಕಾರಣ ಅಂತಲೂ ಬರೆದಿಟ್ಟಿದ್ದಾರೆ. ಹೀಗಿರುವಾಗ ನೀವು ಅವನ್ಯಾರೋ ತನ್ನೀರ್ ಮಹಿನಾ ಅವನನ್ನು ಒದ್ದು ಒಳಗೆ ಹಾಕಿಸಿ ಆತನಿಗೆ ಹಾಗೆ ಮಾಡೋದಕ್ಕೆ ಹೇಳಿಕೊಟ್ಟಂಥ ನಿಮ್ಮ ಪಕ್ಷದ ನಾಯಕರನ್ನು ಕೂಡ ಎಳ್ಕೊಂಡು ಬನ್ನಿ. ಇಂಥ ಪಾಪಿಗಳನ್ನು ಬೆಂಬಲಿಸ್ತಾ ನಿಮ್ಮ ಪಾಪದ ಲೆಕ್ಕವನ್ನು ಜಾಸ್ತಿ ಮಾಡ್ಕೋಬೇಡಿ. ವಿನಯ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಷ್ಟೇ. ಸಿಗುವವರೆಗೂ ನಾವು ಸುಮ್ಮನಿರೋದಿಲ್ಲ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.